ಸಮ್ಮೇಳನ ಆಗಿರೋದ್ರಿಂದ ನಮಗೆ ಅಮೆರಿಕದಿಂದ ಮೀರಾ ಮ್ಯಾಮ್ ಬಂದಿದ್ದಾರೆ, ಡಾಕ್ಟರ್ ಮೀರಾ ಮ್ಯಾಮ್. ಮತ್ತು ನಮ್ಮ RV ಕಾಲೇಜ್ ವೈಸ್ ಚಾನ್ಸಲರ್ ಪ್ರೋ ವೈಸ್ ಚಾನ್ಸಲರ್ ಆದಂಥ ಡಾಕ್ಟರ್ ದ್ವಾರಿಕಾ ಉನಿಯಾಲ್ ಸರ್ ಬಂದಿದ್ದಾರೆ. ಬ್ಯಾಂಗ್ಳೂರು ಚೇರ್ಪರ್ಸನ್ ಬಂದಿದ್ದಾರೆ ಪ್ರೊಫೆಸರ್ ಲತಾ ಚೌಹಾನ್ ಮ್ಯಾಮ್. ಮತ್ತು ಮಲ್ಲಿಕಾರ್ಜುನ್ ಸರ್ ಬಂದಿದ್ದಾರೆ ಉತ್ತರ ಕರ್ನಾಟಕ, ದಕ್ಷಿಣ ಕರ್ನಾಟಕ ಡಿಸ್ಟ್ರಿಕ್ಟಿಂದ. ಹೀಗಾಗಿ ಹಲವಾರು ಕಡೆಯಿಂದ 30ಕ್ಕೂ ಹೆಚ್ಚು ಪೈಕಿ ರಿಸೋರ್ಸ್ ಪರ್ಸನ್ಸ್ನ ನಾವು ಇನ್ವೈಟ್ ಮಾಡುವಂಥ ಖುಷಿ ನಮ್ಮ ಕಾಲೇಜಲ್ಲಿದೆ. ಏನಕ್ಕೆ ನಾವು ಹೈಬ್ರಿಡ್ ಮೋಡ್ ಮಾಡಿರೋದ್ರಿಂದ ನಮ್ಮ ದೇಶಾದ್ಯಂತ ಮತ್ತು ಅಂತರ ದೇಶ ಬೇರೆ ದೇಶದಿಂದ ಕೂಡ ವಿದೇಶದಿಂದ ಕೂಡ ಸುಮಾರು ಜನ ರಿಸೋರ್ಸ್ ಪರ್ಸನ್ಸ್ ಜಾಯ್ನ್ ಆಗಿದ್ದಾರೆ. ನಾವು ಇದು ಕಾನ್ಫರೆನ್ಸ್ ಪ್ರೊಸೀಡಿಂಗ್ಸ್ ಕೂಡ ತರ್ತಿದ್ದೀವಿ ಅನ್ನೋದು ನಮ್ಮ ಒಂದು ಹೆಮ್ಮೆಯ ವಿಷಯ. ಇದಕ್ಕೆ ಪೇಟ್ರನ್ ಆಗಿರೋರು ನಮ್ಮ ಫಾದರ್ ಲೋಡ್ ಪ್ರಸಾದ್ ಜೋಸೆಫ್ ಅವರು, ಮತ್ತು ರೆವರೆಂಟ್ ಫಾದರ್ ರೋಷನ್ ಸರ್, ಮತ್ತು ರವಿ ಜೆರಿ ಸುಲ್ತಾನಾ ಸರ್ ಪ್ರಿನ್ಸಿಪಲ್, ಆ್ಯಂಡ್ ದೆನ್ ಸಿಸ್ಟರ್ ಪ್ರೊಫೆಸರ್ ಪರ್ಲ್ ಅವರು ರಾಜಸ್ಥಾನ್ ಅಜ್ಮೇರ್ ಕಾಲೇಜಿಂದ, ಸೋಫಿಯಾ ಕಾಲೇಜಿಂದ ಇದ್ದಾರೆ. ಸೊ 4 ಜನ ಪೇಟ್ರನ್ ಇದ್ದು, ನಾವು ಎಡಿಟರ್ಸ್ ನಾನು ಪೂರ್ಣಿಮಾ ಅಂತ, ಮತ್ತು ಶೋಭನಾ ಮ್ಯಾಮ್, ಮತ್ತು ಮಸೂದ್ ಸರ್, ಮತ್ತು ಸೋಫಿಯಾ ಕಾಲೇಜಿಂದ ಮೇಡಮ್ ಇದ್ದಾರೆ. ಸೊ 4 ಜನ ಎಡಿಟರ್ಸ್ ಕೂಡ ಇದ್ದೀವಿ, ಎಡಿಟರ್ಸ್ ಆ್ಯಂಡ್ ಸಬ್ ಎಡಿಟರ್ಸ್. ಎಡಿಟೋರಿಯಲ್ ಬೋರ್ಡ್ಗೆ ನಮಗೆ ಒಳ್ಳೆ ಉತ್ತರ ಪ್ರದೇಶದಿಂದ, ಮತ್ತು ಗುಜರಾತಿಂದ, ಮತ್ತು ಪಂಜಾಬಿಂದ, ಬೇರೆ ಬೇರೆ ಯೂನಿವರ್ಸಿಟಿಯಿಂದ ಒಳ್ಳೆ ಪ್ರಖ್ಯಾತ ನಮ್ಮ ಗೌರವಾನ್ವಿತ ವ್ಯಕ್ತಿಗಳಿದ್ದಾರೆ. ಹೀಗಾಗಿ ನಮ್ಮ ಸ್ಟೂಡೆಂಟ್ಸ್ ಯಾರು ಈಗ ಯುವಜನ ಇದ್ದಾರೆ ಅವ್ರಿಗೆ ಭಾಷೆ ಮೇಲೆ ಹೆಚ್ಚು ಭಾಷೆಗಳು ಕಲಿತಷ್ಟು ಅವ್ರಿಗೆ ತುಂಬ ಒಳ್ಳೆಯದಾಗುತ್ತೆ. ನಮ್ಮ ಕನ್ನಡನ ಪ್ರೀತಿಸೋಣ, ಬೇರೆ ಭಾಷೆನೂ ಕಲಿಯೋಣ ಅಂತ ಹೇಳ್ತಾ ಈ ಸಂಗೋಷ್ಠಿನ ನಾವು ಪ್ರಾರಂಭಿಸಿದ್ದೀವಿ. ಕವಿಗಳು ಹೇಳಿರೋದು ಯಾವಾಗಲೂ ಅಮರವಾಗಿರಲಿ, ಪ್ರೇಮಚಂದ್ ಅವರು ಬರೆದಿರುವಂಥ ತತ್ವಗಳು ಅಮರವಾಗಿರಲಿ, ನಮ್ಮಿಂದ ಮುಂದೆ ಭಾಷೆ ಮತ್ತು ಸಾಹಿತ್ಯ ಮುಂದುವರಿಲಿ ಅಂತ ಹೇಳ್ತಾ ಇದ್ದೀವಿ. ಇದನ್ನು ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೇನೆ. 9ನೇ ವರ್ಷದ ಸ್ಥಾಪನೆಯ ನೆನಪಿನ ಉತ್ಸವಕ್ಕಾಗಿ ಕಾಲೇಜಿನ ಹಿಂದಿ ವಿಭಾಗ ಮತ್ತು ಕಾಲೇಜಿನ IQAC ಇದರ ಜೊತೆಗೂಡಿ ಒಂದು ದಿನದ ಅಂತಾರಾಷ್ಟ್ರೀಯ ಸಮ್ಮೇಳನವನ್ನು ಆಯೋಜನೆ ಮಾಡ್ತಾ ಇದೆ. ವಿಶೇಷವಾಗಿ ಹಿಂದಿ ಭಾಷೆಯ ಪ್ರಖ್ಯಾತ ಕವಿ ಮುನ್ಷಿ ಪ್ರೇಮಚಂದ್ ಜಿ ಇವರ 146ನೇ ವರ್ಷದ ಸ್ಮರಣೆಗೋಸ್ಕರ ವಿಶೇಷವಾಗಿ ಈ ಅಂತಾರಾಷ್ಟ್ರೀಯ ಸಮ್ಮೇಳನವನ್ನು ರಾಜಸ್ಥಾನದ ಅಜ್ಮೀರದ ಸೋಫಿಯಾ ಗರ್ಲ್ಸ್ ಕಾಲೇಜ್ ಆಟೋನಮಸ್ ಇವರ ಸಹಯೋಗದೊಂದಿಗೆ ಆಯೋಜನೆ ಮಾಡ್ತಾ ಇದೆ. ಇಂದಿನ ಈ ಸಮ್ಮೇಳನದಲ್ಲಿ ಈಗಾಗಲೇ 112 ಅಭ್ಯರ್ಥಿಗಳು ನೋಂದಾಯಿಸಿಕೊಂಡಿದ್ದಾರೆ. ಈ ಸಮ್ಮೇಳನದಲ್ಲಿ 80ಕ್ಕೂ ಹೆಚ್ಚು ರಿಸರ್ಚ್ It gives me immense joy and pleasure to stand before you and say a few words. In the first place, I must tell you, I must confess, I can only smile in Hindi language. And I see the smiles on your faces. That means I have spoken that language of smile in Hindi. Some years back, I was in a place where I had to do some construction work. And most of my workers were from north. They came from West Bengal or from Jharkhand. They were with me for 5 long years. I was trying to teach my language there. And I knew that they would not be there forever. One day they would finish their work and then go back to their villages or maybe to another part of the country. So I could not teach my language. You know what I did? I learned their language, Hindi. So what I extremely grateful that I was given this opportunity to be with all of you. So father was asking me where am I from, and कुछ सालों पहले एक कवि सम्मेलन में मुझसे पूछा गया कि उनियाल जी आप कहाँ के हैं, तो अब मैं कहीं का नहीं, क्योंकि मैसूर मेरा फादर 15वां शहर है. जिस घर में अब मैं अपने परिवार के साथ रहता हूँ वो मेरा 18वां घर है. नौकरी मेरी ये 8वीं है परमानेंट, और इसी नौकरी में कम से कम उन्होंने मेरे को 10वें ऑफिस में भेज दिया है.